ನಮಸ್ಕಾರ ವೀಕ್ಷಕರೇ, ಸ್ವರ್ಣ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಾ ಇರೋವಂಥ ಒಂದು ರೆಸಿಪಿ ಸ್ವೀಟ್ ಆಗಿರೋ ಪಡ್ಡು, ಸಿಹಿ ಪಡ್ಡು. ಅಂದರೆ ಇವತ್ತು ದೋಸೆ ಹಿಟ್ಟು ಮಾಡಿದ್ದೆ. ನಮ್ಮಲ್ಲಿ ಮಕ್ಕಳು ಸ್ವೀಟ್ ಆಗಿರೋ ಪಡ್ಡು ಬೇಕು, ಸಿಹಿ ಪಡ್ಡು ಬೇಕು ನಮಗೆ ಅಂತ ಕೇಳ್ತಾಯಿದ್ರು, ಡಿಮ್ಯಾಂಡ್ ಮಾಡ್ತಾಯಿದ್ರು. ಅದಕ್ಕಾಗಿ ಸಪ್ರೇಟ್ ಏನು ಮಾಡ್ಕೊಳ್ಳೋದು ಅಂತ ಯೋಚನೆ ಮಾಡಿದೆ. ಇವಾಗ ನಾನು ದೋಸೆ ಹಿಟ್ಟು ಬೆಳಗ್ಗೆ ಮಾಡಿಟ್ಟಿದ್ದು ಇವಾಗ ಚೆನ್ನಾಗಿ ಈ ರೀತಿ ಹುದುಗಿದೆ. ನಾವೇನು ಮಾಮೂಲಿ ದೋಸೆ ಹಿಟ್ಟು ಮಾಡ್ತೀವಲ್ಲ ಅದೇ ಹಿಟ್ಟನ್ನು ಮಾಡಿಟ್ಟಿದ್ದೀನಿ. ಇವಾಗ ಇದರಲ್ಲಿ ಸಿಹಿ ಪಡ್ಡು ಹೇಗೆ ಮಾಡೋದು ಅಂಥೇಳಿ ತೋರಿಸ್ತಾ ಇದ್ದೀನಿ. ನೋಡಿ, ದೋಸೆ ಹಿಟ್ಟು ಈ ರೀತಿಯಾಗಿ ಚೆನ್ನಾಗಿ ಹುದುಗಿದೆ. ನಾವು ಇದನ್ನೇ ಸಿಹಿ ಪಡ್ಡನ್ನು ಮಾಡೋದಕ್ಕೆ ಉಪಯೋಗಿಸ್ಕೊಂಡು ಮಾಡ್ಕೊಳ್ಳೋಣ. ನೋಡಿ, ದೋಸೆ ಹಿಟ್ಟು ತುಂಬ ಚೆನ್ನಾಗಿದೆ. ನೀವು ಯಾವ ರೀತಿ ನಿಮ್ಮ ಮನೆಯಲ್ಲಿ ದೋಸೆ ಹಿಟ್ಟು ನೀವು ಏನು ಹಾಕಿ ಮಾಡ್ಕೊಳ್ತೀರಾ ಪರವಾಗಿಲ್ಲ, ಅದೇ ರೀತಿ ಮಾಡಿಟ್ಕೊಳ್ಳಿ. ಇದನ್ನೇ ಹೇಗೆ ಉಪಯೋಗಿಸ್ಕೊಂಡು ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಇವಾಗ ಇದಕ್ಕೆ ನಾನು ಒಂದು ಸ್ವಲ್ಪ ಕಾಯಿ ತುರಿ ಸೇರಿಸ್ಕೊಳ್ತಾ ಇದ್ದೀನಿ. ಅಂದರೆ ನಾವು ಎಷ್ಟು ಕ್ವಾಂಟಿಟಿ ಮಾಡ್ತೀವಿ ಅದಕ್ಕೆ ತಕ್ಕಂಗೆ ಇದು ನಾನು ಒಂದು 2-3 ಸ್ಪೂನ್ ಆಗೋಷ್ಟು ಕಾಯಿ ತುರಿ ಸೇರಿಸ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಬೆಲ್ಲ ಕೂಡ ಹಾಕ್ಕೊಳ್ಳೋಣ. ಸಿಹಿ ಪಡ್ಡು ಅಂದರೆ ಬೆಲ್ಲ ಬೇಕು. ಯಾವುದಕ್ಕೂ ನಾನು ಸಕ್ಕರೆ ಉಪಯೋಗಿಸ್ಕೊಳ್ತಾ ಇಲ್ಲ, ಬೆಲ್ಲನೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಇಷ್ಟು ಹಾಕ್ಕೊಳ್ಳೋಣ, ಸಿಹಿಯಾಗೇ ಇರಬೇಕು ಅದು. ಹಾಗೆ ಅದಕ್ಕೆ ಒಂದೇ ಒಂದು ಏಲಕ್ಕಿನ ನಾನು ಬಿಡಿಸಿ ಈ ರೀತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ನಾವು ಎಷ್ಟು ದೋಸೆ ಹಿಟ್ಟು ಬೇಕು ಅದನ್ನು ಹಾಕ್ಕೊಳ್ಳೋಣ. ದೋಸೆ ಹಿಟ್ಟು ಚೆನ್ನಾಗಿ ಹುದುಗಿರೋದ್ರಿಂದ ನಾವು ಇವಾಗ ಇದನ್ನೇ ಸ್ವಲ್ಪ ರನ್ ಮಾಡ್ಕೊಳ್ಬೋದು. ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸಣ್ಣ ಜಾರಾದ್ರಿಂದ ಇನ್ನೂ ಒಂದು ಸ್ವಲ್ಪ ಸೇರಿಸ್ಕೊಳ್ಬೋದು. ನಾವು ಮಿಕ್ಸಿ ಮಾಡ್ಕೊಳ್ಳೋಣ. ಈ ರೀತಿ ಗ್ರೈಂಡ್ ಮಾಡಿಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಇನ್ನೂ ಸ್ವಲ್ಪ ದೋಸೆ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನಾವು ಇದನ್ನು ಸಪ್ರೇಟ್ ಒಂದು ಬೌಲಿಗೆ ಹಾಕ್ಕೊಂಡ್ಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ನಮಗೆ ಎಷ್ಟು ಬೇಕು ಕ್ವಾಂಟಿಟಿ ನೋಡ್ಕೊಂಡು ಹಾಕೋಣ. ನಾನು ಆಲ್ರೆಡಿ ದೋಸೆ ಹಿಟ್ಟಿಗೆ ಉಪ್ಪು ಹಾಕ್ಕೊಂಡಿದ್ದೀನಿ, ಹಾಗಾಗಿ ಮತ್ತೇನು ಮೇಲೆ ಹಾಕ್ಕೊಳ್ಳೋದು ಬೇಡ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಕರೆಕ್ಟಾಗಿದೆ ಹದ. ಇವಾಗ ಇದನ್ನು ತಕ್ಷಣ ಮಾಡಿಬಿಡ್ಬೋದು. ನಾವು ಪಡ್ಡು ಕಾವಲಿ ಬಿಸಿಗೆ ಇಟ್ಬಿಟ್ಟು ತಕ್ಷಣ ಮಾಡ್ಬೋದು. ಯಾಕಂದರೆ ಆಲ್ರೆಡಿ ದೋಸೆ ಹಿಟ್ಟು ರೆಡಿ ಇದೆಯಲ್ಲ, ಹಾಗಾಗಿ ಇದನ್ನ ಮತ್ತೆ ಏನು ನಾವು ರೆಸ್ಟ್ ಮಾಡೋಕ್ಕೆ ಬಿಡೋದು ಬೇಡ. ಇವಾಗ ಈ ಪಡ್ಡಿನ ಕಾವಲಿ ಕಾದಿದೆ. ನಾನಿವಾಗ ಈ ಪಡ್ಡಿನ ಹಿಟ್ಟಿಗೆ ಒಂದು ಚೂರು ತುಪ್ಪ ಹಾಕ್ತಾಯಿದ್ದೀನಿ. ಅಂದರೆ ಒಂದು ಸ್ವಲ್ಪ ಸಾಫ್ಟ್ ಆಗುತ್ತೆ ಚೆನ್ನಾಗಿ ಅಂತ. ಇವಾಗ ಇದೇನು ಕಾವಲಿ ಕಾದಿದೆಯಲ್ಲ, ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಬಿಡೋಣ. ಅಂದರೆ ಬೇಗ ಏಳುತ್ತೆ, ಅಂಟ್ಕೊಳ್ಳೋದಿಲ್ಲ ಅಂಥೇಳಿ ಅಷ್ಟೇ. ಇವಾಗ ಪಡ್ಡನ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ತುಂಬ ರುಚಿಯಾಗಿರುತ್ತೆ. ಸ್ವೀಟ್ ಅಂದರೆ ಏನೋ ಒಂಥರ ತುಂಬ ಅದು ಮಧುರವಾಗಿ ಅಂತ ಹೇಳ್ತೀವಲ್ವ, ಆ ಥರ ಇರುತ್ತೆ. ಇದು ಬೇರೆ ಜಾಸ್ತಿ ಸ್ವೀಟ್ ಹಾಕ್ಕೊಂಡು ತಿನ್ನೋದಕ್ಕಿಂತ ಈ ರೀತಿ ಇದು ಮಾಡ್ಕೊಳೋದ್ರಿಂದ ತುಂಬ ಟೇಸ್ಟ್ ಆಗಿರುತ್ತೆ. ನೋಡಿ, ಮೇಲೊಂದು ಸ್ವಲ್ಪ ಈ ರೀತಿ ಎಣ್ಣೆ ಹಾಕ್ಕೊಳ್ಳೋಣ, ಬೇಯೋಕ್ಕೆ ಹೆಲ್ಪ್ ಆಗುತ್ತೆ. ಮೇಲೆ ಒಂದು ಲಿಡ್ ಕ್ಲೋಸ್ ಮಾಡಿಕೊಂಡು ಒಂದು 5-6 ಮಿನಿಟ್ಸ್ ಅಷ್ಟು ಬೇಯಲಿ ಚೆನ್ನಾಗಿ. ಸಣ್ಣ ಊರಿನಲ್ಲಿ ಚೆನ್ನಾಗಿ ಕೆಂಪುಗೆ ಬ್ರೌನಿಷ್ ಆಗಿ ಬೇಯಲಿ. ಪಡ್ಡಾಗಿದೆಯಾ ಅಂತ ನೋಡೋಣ. ಇವಾಗ ಹದ ಕರೆಕ್ಟಾಗಿದೆ. ಎಲ್ಲ ತೆಗಿತಾ ಬರ್ತೀನಿ. ತಿರುಗಿಸಿ ಹಾಕ್ಬಿಡೋಣ. ಈ ರೀತಿ ಒಂದು ಪಡ್ಡಿನ ಕಡ್ಡಿ ಇಟ್ಕೊಂಡಿದ್ದೀನಿ, ಅದರಲ್ಲಿ ತೆಕ್ಕೊಂಡು ಬರೋಣ. ಇವಾಗ ಈಸಿಯಾಗಿ ಬರ್ತಾಯಿದೆ ನೋಡಿ. ತುಂಬ ಸಾಫ್ಟ್ ಇದೆ, ಹೇಗೆ ಮಡಿಸ್ಕೊಳ್ತಾ ಇದೆ ಅಂದರೆ ತುಂಬಾ ಸಾಫ್ಟಾಗಿ ಬಂದಿದೆ. ತೆಗಿಬೇಕಾದ್ರೆ ಇಷ್ಟು ಈಸಿ ಅಂದರೆ ಖುಷಿಯಾಗುತ್ತೆ ಈ ರೀತಿ ಮಾಡೋದಕ್ಕೆ. ಮತ್ತು ಮಕ್ಕಳಿಗೆ ಕೂಡ ತುಂಬ ಇಷ್ಟ ಆಗುತ್ತೆ ಇದು. ನೀವು ಲಂಚ್ ಬಾಕ್ಸಿಗೆ ಅಥವಾ ಸಂಜೆ ಹೊತ್ತು ಬಂದಾಗ ಮಾಡಿಕೊಡ್ಬೋದು. ತುಂಬ ಮಕ್ಕಳು ತಿನ್ನೋದಕ್ಕೆ ಹಠ ಮಾಡ್ತಿರ್ತಾರೆ. ಆ ಟೈಮಲ್ಲಿ ಇದನ್ನು ಮಾಡಿದ್ರೆ ಅಂತೂ ತುಂಬಾ ಖುಷಿ ಪಡ್ತಾರೆ. ನೋಡಿ, ಅಷ್ಟು ಬಂದ್ ಥರ ಆಗಿದೆ ಇದು ಅಲ್ವಾ. ಈ ಥರ ತಿರುಗಿಸಿ ಹಾಕಿದರೆ ಇದು ಒಂದು ಸ್ವಲ್ಪ ಫ್ರೈ ಆದ ಕೂಡಲೇ ನಾವು ತೆಕ್ಕೊಂಡು ಬಿಡ್ಬೋದು. ಇವಾಗ ತೆಕ್ಕೊಳ್ಳೋಣ ಅಲ್ವಾ. ಸಾಕು, ಪಡ್ಡು ಆಗಿದೆ. ಬೆಂದಿದೆ ಅಂದರೆ ಅದು ಕಾವಲಿಯಿಂದ ಕರೆಕ್ಟಾಗಿ ಬಂದುಬಿಡುತ್ತೆ. ಇಲ್ಲ ಅಂದರೆ ಮಾತ್ರ ಅದು ನಿಧಾನ ಆಗುತ್ತೆ, ಹಿಡ್ಕೊಂಡು ಬಿಡುತ್ತೆ. ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಳ್ಳೋಣ. ನೋಡಿ, ತಯಾರಾಯಿತು. ಸಿಹಿಯಾದ ಪಡ್ಡು, ಸ್ವೀಟ್ ಆಗಿರುತ್ತೆ. ಎಷ್ಟು ಸಾಫ್ಟಾಗಿದೆ ಅಂದರೆ ತುಂಬಾ ಸಾಫ್ಟಾಗಿದೆ.
ಯಾರು ಬೇಕಾದರೂ ಇಷ್ಟಪಟ್ಟು ತಿಂತಾರೆ, ಆ ರೀತಿ ಆಗಿದೆ. ಇದಕ್ಕೆ ಚಟ್ನಿ ಯಾವ ಥರ ಬೇಡ, ಓನ್ಲಿ ತುಪ್ಪ ಮಾತ್ರ ಹಾಕ್ಕೊಂಡು ತಿನ್ನಬೇಕು. ತುಪ್ಪದಲ್ಲಿ ಅದ್ಗೊಳ್ತಿದ್ರೆ ತುಂಬ ಸೂಪರಾಗಿರುತ್ತೆ ಟೇಸ್ಟು. ನೋಡಿದ್ರಲ್ಲ, ಮಾಡಿಟ್ಟಿರುವಂಥ ದೋಸೆ ಹಿಟ್ಟಿಂದನೇ ನಾವು ಒಂದು ಸಿಹಿಯಾದ ಪಡ್ಡನ್ನ ಹೇಗೆ ಮಾಡೋದು, ಮಕ್ಕಳಿಗೆ ಹೇಗೆ ಮಾಡಿಕೊಡ್ಬೋದು, ಎಲ್ಲದಕ್ಕೂ ಸ್ನ್ಯಾಕ್ಸ್ ಬಾಕ್ಸಿಗೆ ಆಗ್ಬೋದು, ಅಥವಾ ಸಂಜೆ ಮಕ್ಕಳು ಮನೆಗೆ ಬಂದ ತಕ್ಷಣ ಆದರೂ ಆಗ್ಬೋದು. ತುಂಬ ಚೆನ್ನಾಗಿರುತ್ತೆ, ಇಷ್ಟಪಟ್ಟು ತಿಂತಾರೆ. ತುಂಬ ಈಸಿ ಕೂಡ ಇರುತ್ತೆ. ಮತ್ತು ಅದಕ್ಕಾಗಿ ಸಪ್ರೇಟು ನಾವು ಅಕ್ಕಿ ನೆನೆಸಿ ಕಾಯಿ ತಿರಿದು ಬೆಲ್ಲ ಹಾಕಿ ರುಬ್ಬೋದೇ ಬೇಡ. ಇನ್ನೂ ಈಸಿಯಾಗಿ ಮಾಡ್ಕೊಳ್ಬೋದು ದೋಸೆ ಹಿಟ್ಟಿಂದ. ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ ಕಮೆಂಟ್ಸ್ ಮೂಲಕ ತಿಳಿಸಿ ಹೇಗಿದೆ ಪಡ್ಡು, ಸಿಹಿ ಪಡ್ಡು ಯಾವ ರೀತಿ ಆಯಿತು ಅಂತ ಹೇಳಿ ತಿಳಿಸಿ. ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಕೊಡಿ, ಶೇರ್ ಮಾಡಿ. ಥ್ಯಾಂಕ್ ಯು.